ನಮಸ್ಕಾರ ವೀಕ್ಷಕರೇ, ಯುಗಾದಿ ಹಬ್ಬದ ಶುಭಾಶಯಗಳು. ನಾನಿವತ್ತು ಹೊಳೆ ಮಠಕ್ಕೆ ಬಂದಿದ್ದೀನಿ, ಬನವಾಸಿ ಹೊಳೆ ಮಠಕ್ಕೆ ಬಂದಿದ್ದೀನಿ. ಇಲ್ಲಿ ನಮ್ಮ ಗುರುಗಳಿದ್ದಾರೆ. ಹಬ್ಬದ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಕೇಳೋಣ ಹೇಳಿ ಬಂದಿದ್ದೀನಿ. ಹಾಗಾಗಿ ನೋಡಿ ವೀಕ್ಷಕರೇ, ಗುರುಗಳು ಹೇಳ್ತಾರೆ, ಕೇಳಿ ವೀಕ್ಷಕರೇ. ಹಬ್ಬದ ಬಗ್ಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವರ್ಷದ ಪ್ರಥಮ ಹಬ್ಬ ಯುಗಾದಿ. ಯುಗದ ಆದಿ ಯುಗಾದಿ. ಪ್ರಾರಂಭದ ಹಬ್ಬ. ನಮಗೆ ಹೊಸ ವರ್ಷ ಅಂದರೆ ಯುಗಾದಿ ಆಗ್ತದೆ. ಅದು ಜನವರಿ 1ನೇ ತಾರೀಕು. ಅದು ಬ್ರಿಟಿಷ್ ಸಂಸ್ಕೃತಿಯ ಹಬ್ಬ. ಬ್ರಿಟಿಷ್ ಸಂಸ್ಕೃತಿ ಹೊಸ ಹಬ್ಬ. ಇದು ಯುಗಾದಿ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಪ್ರಥಮ ಹಬ್ಬ. ಮತ್ತು ಯುಗಾದಿ ಅನ್ನೋದು ನಮಗೆ ಯುಗದ ಆದಿ, ಮುಂದಿನ ಸಂವತ್ಸರದ ಆದಿ. ಈಗ ವಿಶ್ವಾವಸುನಾಮ ಸಂವತ್ಸರ ಕಳೆದು ಪರಾಭವನಾಮ ಸಂವತ್ಸರ ಇವತ್ತಿಂದ ಪ್ರಾರಂಭ ಆಯಿತು. ಹೊಸ ಸಂವತ್ಸರ ಬಂತು. ಅದರ ಸಲುವಾಗಿ ನಾವು ಈ ಹೊಸ ಸಂವತ್ಸರವನ್ನು ಸಡಗರ ಸಂಭ್ರಮ ಸಂತೋಷದಿಂದ ಮಾಡಿಕೊಳ್ತೇವೆ. ಮತ್ತು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಯುಗಾದಿ ಭಾಳ ಶ್ರೇಷ್ಠವಾದಂಥ ಹಬ್ಬ. ಇಲ್ಲಿ ಮನುಷ್ಯನು ಪರಸ್ಪರ ಬೇವು ಬೆಲ್ಲಗಳನ್ನು ಕೊಟ್ಟು, ಪರಸ್ಪರ ಕೈಕುಲುಕಿ, ಪರಸ್ಪರ ಶರಣಾರ್ಥಿಗಳನ್ನು ಹೇಳಿ ಒಬ್ರಿಗೊಬ್ಬರು ಆನಂದವಾಗಿ ಬದುಕ್ತಕ್ಕಂಥ ಒಂದು ಹಬ್ಬ ನಮ್ಮ ಯುಗಾದಿ ಹಬ್ಬ. ಈ ಹಿಂದೆ ಕಳೆದಂಥ ವರ್ಷದಲ್ಲಿ ನಾವು ಏನು ಅಪ್ಪು ತಪ್ಪು ಮಾಡಿದ್ದೇವೆ, ನಾವು ಯಾರ ಮನಸ್ಸನ್ನು ಉಯಿಸಿದ್ದೇವೆ, ಅವನ್ನೆಲ್ಲವನ್ನು ಪರಾಲೋಕ ಮಾಡಿಕೊಂಡು ನಮ್ಮ ತಪ್ಪುಗಳನ್ನು ಸರಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಈ ದೇಶದ ಜನರಲ್ಲಿ, ನಮ್ಮ ನೆರೆಹೊರೆಯ ಕೂಟ ಭಾಳ ಚೆಂದಾಗಿ ಬಾಳ್ಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಅದಕ್ಕೆ ಈ ಯುಗದ ಆದಿಯಲ್ಲಿ ನಾವು ನಮ್ಮೆಲ್ಲರ ದ್ವೇಷಗಳನ್ನು ಬಿಟ್ಟು ನಾವು ಪ್ರೀತಿಯನ್ನು ಬೆಳೆಸಬೇಕು. ಮನಸ್ಸಿನಲ್ಲಿರ್ತಕ್ಕಂಥ ಇತ್ಯಾದಿ ಕ್ರೋಧಗಳನ್ನು ಬಿಟ್ಟು ನಾವು ಜನರಿಂದ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಕೋಬೇಕು. ಜಾತ್ಯತೀತವಾಗಿ ನಾವು ಬದುಕಬೇಕು. ನಾವೆಲ್ಲರೂ ಭಾರತೀಯರು ಒಂದು ಅಂತಕ್ಕಂಥ ಭಾವನೆಯನ್ನು ಬೆಳೆಸ್ಕೊಂಡು ನಾವು ಬಾಳ್ತಕ್ಕಂಥ ಒಂದು ಸಂಕೇತವೇ ಯುಗಾದಿ ಹಬ್ಬ. ಅದು ನಮ್ಮ ಪುರಾತನ ಕಾಲದಿಂದಲೂ ಕೂಡ ಯುಗಾದಿ ಹಬ್ಬವನ್ನು ಭಾಳ ಸಡಗರ ಸಂಭ್ರಮ. ಮತ್ತು ಇಲ್ಲಿ ಬೇವು ಬೆಲ್ಲವನ್ನು ಕೊಡ್ತಕ್ಕಂಥ ಪದ್ಧತಿನೂ ಕೂಡ ಅಷ್ಟೇ. ಅಂದ್ರೆ ಬೇವು ಅಂದ್ರೆ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ. ಅದರಕ್ಕೆ ಕಹಿ ಬೇವು ಅಂದ್ರೆ ನಮ್ಮ ನ್ಯಾಲಿಗೆ ಕಹಿ ಹತ್ತದ, ಒಳಗೆ ಆದ್ಮೇಲೆ ಸಿಹಿ ಅದು. ಅಂದ್ರೆ ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಅನೇಕ ರುಜಿನಗಳನ್ನು, ಅನೇಕ ರೋಗ ಜಂತುಗಳನ್ನು ನಾಶ ಮಾಡ್ತದೆ, ದೇಹವನ್ನು ಶುದ್ಧಿ ಮಾಡ್ತದೆ. ಅದಕ್ಕೆ ಬೇವು ಅಂತಕ್ಕಂಥದ್ದು ಬೇವಿನಲ್ಲಿ ಅಷ್ಟು ಚೆನ್ನಾಗಿದೆ. ಹಾಗೆ ನಮ್ಮ ಸಂಸ್ಕೃತಿ, ನಮ್ಮ ಮಾತುಗಳು ಕೂಡ ಮೇಲೆ ಸಿಟ್ಟಿರ್ಬೋದು, ಜನರನ್ನು ತಿದ್ದಲಿಕ್ಕೆ ಸಿಟ್ಟು ಮಾಡ್ಬೋದು, ಬೈಬೋದು, ಒಳಗೆ ಮನಸ್ಸು ಸ್ವಚ್ಛ ಇರಬೇಕು ಅಂತ. ಮ್ಯಾಗೂ ಬೈದು ಒಳಗೂ ವಿಷ ಇಟ್ಕೋಬಾರ್ದು ಅಂತ. ಆ ದೃಷ್ಟಿಯಿಂದ ಬೇವು ಆ ಸಂಕೇತವನ್ನು ನಮಗೆ ಕೊಡ್ತದೆ. ಅದಕ್ಕೆ ಆ ಯುಗಾದಿ ಹಬ್ಬದ ದಿವಸ ನಾವೆಲ್ಲರೂ ಬೇವು ಅಂತಕ್ಕಂಥ ಉದ್ದೇಶನೇ ಅದು. ಅದಕ್ಕೆ ಬೇವು ಬೆಲ್ಲ ತಿಂದು ಎಲ್ಲರೂ ಬದುಕಿನಲ್ಲಿ ಸಿಹಿ ಕೈಗಳನ್ನು ಸಮನಾಗಿ ಹಂಚಿಕೊಂಡು ಬಾಳ್ತಕ್ಕಂಥ ಒಂದು ನಮಗೆ ಸಂಕೇತವನ್ನು ಕೊಡ್ತಕ್ಕಂಥದ್ದು, ಒಂದು ಸಾಕ್ಷೀಭೂತವಾಗಿರ್ತಕ್ಕಂಥ ಹಬ್ಬ. ನಮ್ಮ ವರ್ಷದ ಪ್ರಥಮ ಹಬ್ಬ ಯುಗಾದಿ ಹಬ್ಬ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಯುಗಾದಿ ದಿವಸ ನಾವೆಲ್ಲರೂ ನಮ್ಮ ಎಲ್ಲ ದ್ವೇಷಗಳನ್ನು ಬಿಟ್ಟು ಪ್ರೀತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ನಾವೆಲ್ಲರೂ ಭಾರತೀಯರು ಒಂದು, ನಾವೆಲ್ಲರೂ ಒಂದೇ, ನಮ್ಮ ಭಾರತದಲ್ಲಿ ಬಾಳ್ತಕ್ಕಂಥ ಎಲ್ಲರೂ ನಮಗೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಅಂತಕ್ಕಂಥ ಭಾವನೆಯನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಹಬ್ಬವೇ ಯುಗಾದಿ ಹಬ್ಬ. ಇಂಥ BMS ಐದಂದ್ರೆ ಮಗದು. ಹೌದು, ಇಂಜಿನಿಯರ್ ಒಳ್ಳೆಯ BMS ಅಂದರೆ ಇದು. ಅದಕ್ಕೆ ಯುಗಾದಿ ಸರ್ವಶ್ರೇಷ್ಠವಾದಂಥ ಹಬ್ಬ. ಹಬ್ಬಗಳ ಹೆಬ್ಬಾಗಿರುವುದು ಯುಗಾದಿ. ಹಬ್ಬಗಳನ್ನು ಉದ್ಘಾಟನೆ ಮಾಡ್ದಂಗೆ ಇನ್ನು ಹಬ್ಬಗಳು ಶುರು ಒಂದರಿಂದ ಒಂದು. ಯುಗಾದಿ ಹಬ್ಬ ಆದ್ಬಿಟ್ಲೆ ಮುಂದೆ ಬಸವ ಜಯಂತಿ ಹಬ್ಬ, ಆಮೇಲೆ ಮಣ್ಣೆತ್ತಿನ ಹಬ್ಬ, ಬಸವಣ್ಣನ ಹಬ್ಬ, ಬಸವಣ್ಣನ ಪೂಜೆ ಮಾಡ್ತಕ್ಕಂಥ ಹಬ್ಬ, ನಾಗರ ಪಂಚಮಿ ಹಬ್ಬ, ಆಮೇಲೆ ಚೌತಿ ಹಬ್ಬ, ಗಣೇಶ ಚತುರ್ಥಿ, ಆಮೇಲೆ ಮಹಾನವಮಿ, ಶಕ್ತಿ ಪೂಜೆ ಮಾಡೋದು, ದೀಪಾವಳಿ, ಲಕ್ಷ್ಮೀ ಪೂಜೆ, ಅನಂತರ ಹೀಗೆಲ್ಲ ಮಕರ ಸಂಕ್ರಾಂತಿ, ಬೇವು ಬೆಲ್ಲ, ಎಳ್ಳು ಬೆಲ್ಲ ತಿನ್ನೋದು. ಅವಾಗ ಇವೆಲ್ಲವೂ ಕೂಡ ಒಂದೊಂದು ಸಂಸ್ಕೃತಿ. ನಮ್ಮ ಭಾರತೀಯ ಸಂಸ್ಕೃತಿ ಸರ್ವಶ್ರೇಷ್ಠವಾದಂಥ ಸಂಸ್ಕೃತಿ. ಇಂಥ ಸಂಸ್ಕೃತಿಯಲ್ಲಿ ಬೆಳೆದಂಥ ನಾವು ತುಂಬ ಭಾಗ್ಯಶಾಲಿ ಅಂತ ನಾವು ತಿಳ್ಕೊಬೇಕು. ಅಂದರೆ ಅದ್ರ ಪ್ರಕಾರ ಬದುಕಬೇಕಷ್ಟೇ.
ಆ ಸಂಸ್ಕೃತಿ ಒಂದು ರೀತಿ ಇರೋದು, ನಾವು ಬದುಕೋದು ಒಂದು ರೀತಿ ಆಗಬಾರ್ದು ಅಂತ. ಅದಕ್ಕೆ ಭಾರತೀಯ ಸಂಸ್ಕೃತಿ ಸರ್ವರನ್ನು ಪ್ರೀತಿಯಿಂದ ಕಾಣ್ತಕ್ಕಂಥ ಸಂಸ್ಕೃತಿ. ಆ ಮೇಲು ಇವು ಕೀಳು, ಆ ಕೀಳು ಜಾತಿ ಅವು ಬೇರೆ ಜಾತಿ ಅಂತ ಹೋಗ್ತಕ್ಕಂಥದ್ದಲ್ಲ. ಅದಕ್ಕೆ ನಾವೆಲ್ಲರೂ ಮನುಷ್ಯರು, ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಅಂತಕ್ಕಂಥ ಭಾವನೆಯಿಂದ ಬಾಳ್ತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ ಹಬ್ಬವೇ ಯುಗಾದಿ ಹಬ್ಬ. ಅದಕ್ಕೆ ಇಲ್ಲಿ ಬೇವು ಬೆಲ್ಲವನ್ನು ಹಂಚ್ತಕ್ಕಂಥದ್ದು. ಜೀವನದಲ್ಲಿ ಸಿಹಿ ಕೈಗಳು ಬಂದರೂ ಕೂಡ ಅವನು ಸಮಾನವಾಗಿ ಸ್ವೀಕರಿಸ್ತಕ್ಕಂಥ ಮನೋಭಾವನೆ ಬೆಳಬೇಕು. ಕೆಲವರು ವಿಷ ಅಂದರೆ ದ್ವೇಷವನ್ನು ಭಾವನೆಯನ್ನು ಕರೆದರೂ ಕೂಡ ನಾವು ಅವರಿಗೆ ಸಿಹಿಯಾದ ಮಾತುಗಳನ್ನು ಹೇಳಬೇಕು ಅಂತ. ಅದು ಕೆಟ್ಟ ಮಾತುಗಳನ್ನು ಬಂದರೂ ಕೂಡ ನಾವು ಸಿಹಿಯಾದ ಮಾತಿನಿಂದ ಅವರ ಮನಸ್ಸನ್ನು ಪರಿವರ್ತನೆ ಮಾಡ್ತಕ್ಕಂಥ ಒಂದು ಸಂದೇಶ ನಮ್ಮ ಯುಗಾದಿ ಹಬ್ಬದಲ್ಲಿದೆ. ಅದಕ್ಕೆ ಇವತ್ತಿನ ದಿವಸ ನಮ್ಮ ಭಾರತೀಯರೆಲ್ಲರೂ ಯುಗಾದಿ ಹಬ್ಬವನ್ನು ಯುಗದ ಆದಿ, ಯುಗದ ಪ್ರಥಮ ದಿನ, ಈ ಸಂವತ್ಸರದ ಪ್ರಥಮ ದಿವಸ ಇವತ್ತಿನ ದಿವಸ ಎಲ್ಲರೂ ಕೂಡ ಎಣ್ಣೆ ಸ್ನಾನವನ್ನು ಮಾಡಿ ಎಲ್ಲ ದೇವಸ್ಥಾನಗಳಿಗೆ ಹೋಗೋದು, ಮಠಗಳಿಗೆ ಹೋಗೋದು, ದೊಡ್ಡವರಿಗೆ ನಮಸ್ಕಾರ ಮಾಡೋದು, ಬೇವು ಬೆಲ್ಲವನ್ನು ಹಂಚೋದು, ಇದೆಲ್ಲ ಮಾಡಿ ಆಶೀರ್ವಾದ ತಗೊಂಡು ಆಮೇಲೆ ಮಧ್ಯಾಹ್ನ ಹೋಳಿಗೆ ಊಟ ಮಾಡೋದು, ಇವೆಲ್ಲವೂ ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಭಾಳ ತುಂಬ ಚೆನ್ನಾಗಿ ನಡೆದು ಬಂದಿದ್ದಾವೆ. ಅಂಥ ಹಬ್ಬ ಯುಗಾದಿ ಹಬ್ಬ. ಅಂಥ ಯುಗಾದಿ ಹಬ್ಬ ಇವತ್ತಿನ ದಿವಸ ತಾವು ಯುಗಾದಿ ಬಗ್ಗೆ ಒಂದೆರಡು ಸಂದೇಶಗಳನ್ನು ಕೊಡಲಿ ಅಂತ ಕೇಳಿದ್ದಕ್ಕೆ ನಾನು ಒಂದೆರಡು ಸಂದೇಶವನ್ನು ಕೊಡಬೇಕಾದ ಭಾಳ ಸಂತೋಷ. ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ನಾನು ಹಾರೈಸಿ ನನ್ನ ಎರಡು ಮಾತನ್ನು ಮುಗಿಸ್ತಾರೆ. ನಮಸ್ಕಾರ ಗುರುಗಳೇ.